ನಿಮ್ಮ ಹೆಸರು ಗಣೇಶ್ ಏನಾಗೈತೆ? ಸರ್ ನಂದು ಲವ್ ಮ್ಯಾರೇಜ್. ಯಾರ ಜೊತೆಗೆ? ನಮ್ಮ ಪ್ರೀತಿ ಹುಡುಗಿ ಜೊತೆಗೆ ಆಗಿತ್ತು. ಹೆಸರು ಹುಷಾರಾಣಿ ಅಂತ ಅವ್ರದ್ದು. ಇವಾಗ ನಾವು ಹೋಗಿದ್ದು ಹುಲಿಗಮ್ಮ ದೇವಸ್ಥಾನ ಮದುವೆ ಆಗಿದ್ದು. ಅವಾಗ ಅಲ್ಲಿಂದ ಗಂಗಾವತಿ ಸ್ಟೇಷನ್ಗೆ ಬಂದ್ವಿ. ಸ್ಟೇಷನಿಂದ ಕೊಪ್ಪಳ ಸ್ಟೇಷನ್ಗೆ ಕಳಿಸಿದ್ರು ನಮ್ಮನ್ನ. ನಾವು ನ್ಯಾಯ ಸಿಗುತ್ತಂತ ಬಂದ್ವಿ. ಆದರೆ ಇಲ್ಲಿ ಮಾಡಿದ್ದು ಜಾತಿ ವ್ಯವಸ್ಥೆಗಿಂತ ಅವ್ರನ್ನ ನಮ್ಮನ್ನ ಒಂದು ರೂಮಲ್ಲಿ ಕೂಡ ಹಾಕಿದ್ರು, ಬೇರೆ ಬೇರೆ ಹಾಕಿದ್ರು. ಅವ್ರ ಮನೆ ಅವ್ರು ಮಾತಾಡ್ಬಿಟ್ರೆ ನಮ್ಮ ಮನೆಯವ್ರು ಮಾತಾಡಕ್ ಬಿಡಲಿಲ್ಲ ನಮ್ಮ ಜೊತೆಗೆ, ಅವ್ರ ಜೊತೆಗೂ ಮಾತಾಡಕ್ ಬಿಡಲಿಲ್ಲ. ಇಬ್ಬರು ಮುಖಾಮುಖಿ ಭೇಟಿನೂ ಮಾಡಿಸಿಲ್ಲ ನಮ್ಗೆ. ಮುಖಾಮುಖಿ ಭೇಟಿ ಮಾಡಿಸೋದೇ ಕಳಿಸಿದ್ರು ಸರ್ ಇವರು. ಅದು ಹೆಂಗೆ ಕಳಿಸ್ತಾರೆ ಇವರು? ಎಷ್ಟು ದಿನ ಆಯ್ತು ಮದುವೆಗೆ? ಒಂದು ವಾರದ ಮೇಲೆ ಆಯ್ತು ಸರ್. ಇವಾಗ ಈಗೆಲ್ಲದಾರ ಹುಡುಗಿ ಇನ್ಫಾರ್ಮೇಶನ್ ಇಂಥದ್ದು ಅಂತ ಗೊತ್ತಿಲ್ಲ ಸರ್ ನಮಗೆ. ಮದುವೆಗಿನ ಜೊತೆಗೆ ಇದ್ರೆ ನೀವು ಇಲ್ಲ? ಜೊತೆಗೆ ಇದೀವಿ ಸರ್ ನಾವು. ಎಷ್ಟು ದಿನ ಆಯ್ತು? ಒಂದು ವಾರ ಇದೀವಿ ಸರ್ ನಾವು. ಒಂದು ವಾರ ಆಗೈತಂತೆ ಮದುವೆ ಆಗಿ, ಮತ್ತೊಂದು ವಾರ ಜೊತೆಗೆ ಇದಾರೆ ಅಂತೀರಿ. ಯಾವಾಗ ಕರ್ಕೊಂಡು ಹೋಗ್ಯಾರ ಪೊಲೀಸರು? ಸಂಡೇ ದಿನ ಕರ್ಕೊಂಡು ಹೋಗ್ಯಾರ ಸರ್. ನಿಮ್ ಜೊತೆಗೆ ಮದುವೆ ಆದ್ಮೇಲೆ ಎಷ್ಟು ದಿನ ಇದ್ರು ಅವರು? 5 ದಿನ ಅದಾರ ಸರ್ ಅವರು. 6 ದಿನ ಕರ್ಕೊಂಡು ಹೋಗ್ಯಾರ ಸರ್ ನನ್ನಿಂದ. ನಾವು ನವಲಿ ಕಡೆ ಇದ್ದೆ ಸರ್ ನಾನು. ಈಗ ಅವ್ರ ಮನೆಗೆ ಅವ್ರ ಕಡೆ ಇಂತ ಬೆದರಿಕೆ ಐತೆ? ಅವ್ರ ದೊಡ್ಡಪ್ಪ, ಅವ್ರ ಅಣ್ಣವರು, ಅವ್ರ ಕಡೆಯಿಂದ ಪ್ರಾಣ ಭಯ ಆಯ್ತು ಸರ್ ನನಗೆ. ನೀವು ಯಾವ ಕಮ್ಯುನಿಟಿ ಯಾರು? ನಾವು ನಾಯಕ್ ಸರ್. ಅವರು ರೆಡ್ಡಿ. ಯಾಕೆ ಮದುವೆ ಬೇಡ ಅನ್ನಕತ್ತಾರ? ಮದುವೆ ಬೇಡ ಅಂತಿದ್ದಾರೆ ಸರ್ ಅವರು. ಕ್ಯಾಸ್ಟ್ ಬೇರೆ ಅಲ್ಲ ಸರ್ ಇವಾಗ. ಈಗ ಏನಾಗ್ಬೇಕು ಮತ್ತೆ ಹಿಂಗ? ಸರ್ ಇವಾಗ ನನ್ನ ಹೆಂಡತಿ ಮದುವೆ ಆಗಿಲ್ಲ ಸರ್. ಇವಾಗ ನನ್ನ ಹೆಂಡತಿ ನನಗೆ ಬೇಕು ಇವಾಗ. ಅವ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೆಂಗ್ ಕರ್ಕೊಂಡು ಹೋಗಿ? ಏಜ್ ಇಲ್ಲ ಅಂತ ಅವ್ರು ಕರ್ಕೊಂಡು ಹೋಗಿ ಸರ್. ನನ್ನ ಏಜ್ ಇಲ್ಲ ಅಂತ, ನನ್ನ ಏಜ್ ಪ್ರೂಫ್ ಇದೆ ಅಂತ ನಾನು ತಗೋತೀನಿ ಸರ್ ಇವಾಗ ಏಜೆಂದು. ಈಗ 22 ರನ್ನಿಂಗ್ ಇದೆ ಸರ್ ನನಗೆ. ಅವ್ರದ್ದು ಇರೋದು 20. ಈಗ ಏಜ್ ಅಂತ ಇದು ಕರ್ಕೊಂಡು ಹೋಗಿರ ಸರ್. ಏಜ್ ಇದೆ ಅಂತ ನಾನು ತೋರಿಸ್ತೀನಲ್ಲ ಇವಾಗ. ಇವಾಗ ಕಳಿಸಿದ್ರೆ ಸರ್, ಇವಾಗ ಪೊಲೀಸರು ದೌರ್ಜನ್ಯ ಮಾಡಿ ಕಳಿಸಿದ್ರೆ ಇವಾಗ ನನ್ಗೂ ದೌರ್ಜನ್ಯ ಮಾಡ್ಯಾರ ಪೊಲೀಸರು. ದೌರ್ಜನ್ಯ ಮಾಡೋಂತ ನ್ಯಾಯ ಮಾಡಿದ್ದೀನಿ ಸರ್. ಇವಾಗ ಎಲ್ಲರೂ ಮಾಡಬಾರ್ದು ಮಾಡಿದ್ದೀನಿ ನಾನು. ನಮ್ಮ ಚಿಕ್ಕಂಗಲ್ ಸರ್, ಮುದ್ದಾಬಳ್ಳಿ. ಸ್ಕೂಲ್ ಡೇಸ್ ಇಂದ ಪರಿಚಯ ಸರ್ ನಮಗೆ. ಇನ್ನ ಚಿಕ್ಕವರಿದ್ದೀವಿ ನಾವು. ಅವಾಗಿಂದ ಪರಿಚಯ ನನಗೆ. ಎಷ್ಟನೇ ತಾರೀಕಿಗೆ ಇದ್ರಿ ಮದುವೆ ನೀವು? 1ನೇ ತಾರೀಕು ಸರ್. ಅವ್ರ ಮನೆಗೆ ಗೊತ್ತಿತ್ತು ಈ ವಿಚಾರ? ಇಲ್ಲ ಗೊತ್ತಿತ್ತು ಸರ್. ಅವ್ರ ಮನೆಯಲ್ಲಿ ವಿರೋಧ ಮಾಡಿದ್ರು ಸರ್. ಅವ್ರ ಅಣ್ಣ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೋಡ್ಕೊಂಡು ಹೋಗೋದು, ಇಲ್ಲ ಹೊಡಿಯೋದು, ಹಿಂಗೆ ಮಾಡೋರು ನನಗೆ. ಅವ್ರ ದೊಡ್ಡಪ್ಪನವರು ಹೇಳಿದ್ರು ನನಗೆ. ಲಾಸ್ಟಿಗೆ ಅವ್ರು ಹುಷಾರಿದ್ದಿಲ್ಲ ಸರ್. ನಮ್ಮ ಹೆಂಡತಿಯರಿಗೆ ಸ್ವಲ್ಪ ಆಸ್ಪತ್ರೆ ಅಡ್ಮಿಟ್ ಆಗಿದ್ರು. ಅವಾಗ ಅವ್ರು ನೋಡ್ಕೊಂಬರ್ಕಂತ ಹೋದೆ ನಾನು. ಇವ್ರು ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಹೋಗಿ ಸುದ್ದ ಅಂತ ನಾನು ಅಂದೆ. ಇಲ್ಲೇ ಸಾಯ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಪ್ರಾಣ ಭಯ ತೋರಿಸಿದ್ರು ನಮಗೆ. ಈಗ ಏನಾಗ್ಬೇಕು ನಿನಗೆ? ನನ್ನ ಹೆಂಡತಿ ನಂಗೆ ಬೇಕು ಸರ್ ಇವಾಗ. ಮುಖಾಮುಖಿ ಭೇಟಿ ಮಾಡ್ಸೋದು ಹೆಂಗೆ ಕಳ್ಸಾರ ಸರ್ ಇವರು? ಮತ್ತೆ ಅವ್ರು ಬರಕ್ ಒಲ್ಲೆ ಅಂದ್ರೆ ನಾನು ಅಲ್ಲಿಗೆ ಬಿಟ್ಟಿರ್ತೀನಿ ಸರ್. ನನಗೆ ಒಲ್ಲೆ ಅಂದ್ರೆ ಅಲ್ಲೇ ಬಿಡ್ತೀನಿ, ಬೇಕಂದ್ರೆ ಮಾತ್ರ ಬಿಡಲ್ಲ ನಾವು. ಈಗ ಅವ್ರ ಒಲ್ಲೆ ಅಂದ್ರೆ ನಿಂದು ಒತ್ತಾಯ ಇಲ್ಲ ಸರ್ ನಂದು. ಈಗ ಅವ್ರು ನಿನ್ ಜೊತೆಗೆ ಮಾತಾಡ್ಬೇಕು ಸರ್ ಇವಾಗ. ಮುಖಾಮುಖಿ ಮಾತಾಡ್ಬೇಕು ನನಗೆ. ಮುಖಾಮುಖಿ ಭೇಟಿ ಮಾಡ್ಸೋದು ಹೆಂಗೆ ಕಳ್ಸಿದ್ರು ಸರ್ ಪೊಲೀಸರು?